ರುದ್ರಾಕ್ಷ. ಅದರ ಹೆಸರೇ ಹೇಳುವಂತೆ ರುದ್ರನ ಅಕ್ಷ. ಅಂದ್ರೆ ರುದ್ರಾಕ್ಷವು ಶಿವನ ಕಣ್ಣೀರಿನಿಂದ ಹುಟ್ಟಿಕೊಂಡಿತು ಎಂದು ನಂಬಲಾಗಿದೆ. ಪ್ರಾಚೀನ ಕಾಲದಿಂದಲೂ ರುದ್ರಾಕ್ಷಿಯನ್ನ ಆಭರಣವಾಗಿ, ರಕ್ಷಣೆಗಾಗಿ, ಗ್ರಹ ಶಾಂತಿಗಾಗಿ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳಿಗಾಗಿ ಬಳಸಲಾಗ್ತಾ ಇದೆ. ಒಟ್ಟಾರೆಯಾಗಿ ಮುಖ್ಯವಾಗಿ 17 ವಿಧದ ರುದ್ರಾಕ್ಷಿಗಳು ಕಂಡುಬಂದಿವೆ. ಆದರೆ 11 ವಿಧದ ರುದ್ರಾಕ್ಷಿಗಳನ್ನ ವಿಶೇಷವಾಗಿ ಬಳಸಲಾಗುತ್ತೆ. ರುದ್ರಾಕ್ಷದ ಪ್ರಯೋಜನಗಳು ಅದ್ಭುತ ಮತ್ತು ಅದರ ಪರಿಣಾಮವು ದೋಷಾತೀತವಾಗಿದೆ. ಆದರೆ ರುದ್ರಾಕ್ಷವನ್ನ ಎಚ್ಚರಿಕೆಯಿಂದ ಪರಿಗಣಿಸಿ ಮತ್ತು ನಿಯಮಗಳನ್ನ ಅನುಸರಿಸಿ ಧರಿಸಿದಾಗ ಮಾತ್ರ ಅದರ ಪ್ರಯೋಜನಗಳು ಮತ್ತು ಪರಿಣಾಮಗಳನ್ನ ಕಾಣಬಹುದಾಗಿದೆ. ಅಕಸ್ಮಾತ್ ನಿಯಮಗಳನ್ನ ತಿಳಿಯದೆ ರುದ್ರಾಕ್ಷಿಯನ್ನ ತಪ್ಪಾಗಿ ಧರಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಬದಲಿಗೆ ಕೆಲವೊಮ್ಮೆ ಅದು ಹಾನಿಯನ್ನು ಕೂಡ ಉಂಟು ಮಾಡುತ್ತೆ. ಪುರಾಣದ ಪ್ರಕಾರ ಪಾರ್ವತಿಯನ್ನ ಕಳೆದುಕೊಂಡ ಪರಮಾತ್ಮ ಆಕೆಯ ಮೃತದೇಹವನ್ನ ಹಿಡಿದು 3 ಲೋಕ ಒಂದೇ ಸಮ ಅಲೆದಾಡ್ತಾ ಇದ್ದ. ಈ ವೇಳೆ ದುಃಖ, ಸಿಟ್ಟು, ಆಕ್ರೋಶ ಎಲ್ಲ ಒಂದೇ ಏಟಿಗೆ ಪ್ರಕಟಗೊಳ್ತಿದ್ವು. ಹೀಗೆ ಪಾರ್ವತಿಯ ಮೃತದೇಹ ಹಿಡಿದು ಆತ ಕಣ್ಣೀರು ಹಾಕಿದಾಗ ಹುಟ್ಟಿದ ಮರವೇ ರುದ್ರಾಕ್ಷ ಮರ ಅಂತ ನಂಬಲಾಗಿದೆ. 1 ಹನಿ ಕಣ್ಣೀರು ಬಿದ್ದಲ್ಲಿ ಏಕಮುಖಿ ರುದ್ರಾಕ್ಷದ ಮರಗಳು, 2 ಹನಿ ಕಣ್ಣೀರು ಬಿದ್ದಲ್ಲಿ ದ್ವಿಮುಖ ರುದ್ರಾಕ್ಷ. ಇದೇ ರೀತಿ ಒಟ್ಟು 5 ಮುಖಗಳು ರುದ್ರಾಕ್ಷಗಳ ಮರಗಳು ಹುಟ್ಟಿಕೊಂಡವು ಅಂತ ಕೆಲವರು ಹೇಳ್ತಾರೆ. ಆದರೆ ಇನ್ನೂ ಕೆಲವರು ಬೇರೆಯದ್ದೇ ಕತೆ ಹೇಳ್ತಾರೆ.